ಸುಜಾತಾ ಭಟ್ ತನ್ನ ಮಗಳು ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದಾಳೆ. ಆಕೆ ಕೊಲೆಯಾಗಿರಬಹುದು ಅಂತೇಳಿ ಅನುಮಾನವನ್ನ ವ್ಯಕ್ತಪಡಿಸಿದಾಗ ಅನನ್ಯ ಭಟ್ ಅವರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಅಕ್ಷರಶಃ ಈಕೆ ನ್ಯಾಯ ಸಿಗಬೇಕು ಅಂತೇಳಿ ಹೇಳಿತ್ತು. ಆದ್ರೆ ಈಗ ಅನನ್ಯ ಭಟ್ ಮಗಳೇ ಅನನ್ಯ ಭಟ್ ಅನ್ನುವ ಯುವತಿ ಇದು ಕಾಲ್ಪನಿಕ ಅನ್ನೋದು ಈಗ ಸಂಶಯ ಇನ್ನಷ್ಟು ಹೆಚ್ಚಾಗಿದೆ. ಸುಜಾತಾ ಭಟ್ ಯಾವಾಗ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರು, ಈ ಅನನ್ಯ ಭಟ್ ಮಣಿಪಾಲದ ಕೆಎಂಸಿ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ಲು ಅಂತ ಹೇಳಿದ್ಲು. ಆದ್ರೆ ಇದರ ಪೂರ್ವಪರವನ್ನ ನಾವು ಅವಲೋಕನ ಮಾಡಿದಾಗ ಯಾವುದೇ ದಾಖಲಾತಿಗಳಲ್ಲಿ ಅನನ್ಯ ಭಟ್ ಅವರ ಹೆಸರು ಉಲ್ಲೇಖವೇ ಆಗಿರಲಿಲ್ಲ. ಅದಾದ ನಂತರ ಈಗ ಗೊತ್ತಾಗಿರೋದು ಈ ಅನನ್ಯ ಭಟ್ ಅನ್ನುವ ಕ್ಯಾರೆಕ್ಟರ್ ಇದು ಫೇಕ್ ಅನ್ನೋದು ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿದೆ. ಇದೆಲ್ಲವೂ ಕೂಡ ರಹಸ್ಯ ಬಯಲಾಗ್ತಾ ಇದ್ದಂತೆ ಸುಜಾತಾ ಭಟ್ ಅನನ್ಯ ಭಟ್ ಅವರ ಫೋಟೋವನ್ನ ತೋರಿಸಿದ್ರು. ಫೋಟೋ ತೋರಿಸಿ ಆ ಫೋಟೋದ ಹಿನ್ನೆಲೆಯನ್ನು ನೋಡಿದಾಗ ಅದರಲ್ಲೂ ಕೂಡ ಸಂಶಯ ಬಂದು ನೋಡಿದಾಗ ಇದು ಫೋಟೋ ವಸಂತಿ ಅನ್ನೋರ ಎಡಿಟ್ ಫೋಟೋ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇದರ ಹಿಂದೆ ಬಿದ್ದು ಈಗ ಇದನ್ನ ಬಯಲು ಮಾಡಿದೆ. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಇದರ ನಡುವೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡಿದ್ದಾರೆ ಸುಜಾತಾ ಭಟ್. ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸುಜಾತಾ ಭಟ್. ರಿಪಬ್ಲಿಕ್ ಕನ್ನಡ ವರದಿಗಾರನಿಗೆ ಕರೆ ಮಾಡಿದ್ದಾರೆ ಸುಜಾತಾ ಭಟ್. ರಿಪಬ್ಲಿಕ್ ಕನ್ನಡದ ವರದಿಗಾರ ಮುತ್ತಪ್ಪ ಜೊತೆಯಲ್ಲಿ ಮಾತನಾಡಿದ್ದಾರೆ ಸುಜಾತಾ. ವರದಿಗಾರನ ಜೊತೆ 11 ನಿಮಿಷ ಮಾತನಾಡಿದ್ದಾರೆ ಸುಜಾತಾ ಭಟ್. ನಾನು ಕಾಲೇಜಿಗೆ ಕೊಟ್ಟಿದ್ದ ಸಣ್ಣ ಫೋಟೋ ನನ್ನ ಬಳಿ ಇತ್ತು. ಒಬ್ಬರಂತೆ 6 ರಿಂದ 7 ಜನ ಇರ್ತಾರೆ. ನನ್ನ ಮಗಳು ಇರೋದು ಸತ್ಯ. ನನ್ನ ಮಗಳೇ, ಬೇರೆಯವರ ಮಕ್ಕಳಾಗಲು ಸಾಧ್ಯ ಇಲ್ಲ. ನನ್ನ ಬಳಿ ಮಗಳ ಫೋಟೋ ಇರಲಿಲ್ಲ. ಹುಡುಕಿದೆ, ಫೋಟೋ ನೋಡಿದ್ರೆ ನೋವಾಗುತ್ತೆ ಅಂತ ಇಟ್ಕೊಂಡಿರಲಿಲ್ಲ. ಜನರ ಒತ್ತಡ ತಾಳಲಾರದೆ ಮಗಳ ಫೋಟೋವನ್ನ ತೋರಿಸಿದೆ. ನಾನು ತೋರಿಸಿದ್ದು ನನ್ನ ಮಗಳು ಅನನ್ಯ, ಅವಳದ್ದೇ. ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿ ಸುಜಾತಾ ಭಟ್ ಅವರ ಮೇಲೆ ಬಂದಿರುವಂತ ಈ ಆರೋಪದ ಕುರಿತಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಸುಜಾತಾ ಭಟ್ ನಮ್ಮ ಪ್ರತಿನಿಧಿ ಮುತ್ತಪ್ಪಗೆ ಕಾಲ್ ಮಾಡಿದಾಗ ಏನೇನ್ ಮಾತಾಡಿದ್ರು ಅನ್ನೋದನ್ನ ಕೇಳೋಣ. ಈಗ ನಮ್ ಜೊತೆಗೆ ಸುಜಾತಾ ಭಟ್ ಅವರು ಇದ್ದಾರೆ. ಸುಜಾತಾ ಭಟ್ ಅವರು ಕೂಡ ನಿನ್ನೆ ಒಂದು ಫೋಟೋನ ರಿಲೀಸ್ ಮಾಡಿದ್ರು, ನನ್ನ ಮಗಳು ಅನನ್ಯ ಅಂತ ಹೇಳ್ಬಿಟ್ಟು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಈ ಸುಜಾತಾ ಭಟ್ ಅವರು ನಮ್ ಜೊತೆಗೆ ಫೋನ್ ಕರೆಯಲಿದ್ದಾರೆ. ಸುಜಾತಾ ಭಟ್ ಅವರೇ, ಈ ನಿನ್ನೆ ನೀವೇನೊಂದು ಫೋಟೋ ರಿಲೀಸ್ ಮಾಡಿದ್ರೆ ಅನನ್ಯ ಭಟ್ ಅಂತ ಹೇಳಿ, ಆ ಫೋಟೋ ವಸಂತ ಅವರದ್ದು, ಅಂದ್ರೆ ಶ್ರೀವತ್ಸ ಅವರ ಹೆಂಡತಿ, ಅಂದ್ರೆ ನೀವು ಯಾರ ಜೊತೆ ಇದ್ರಲ್ಲ ರಂಗಪ್ರಸಾದ್ ಅಂತೇಳಿ, ಅವರ ಮಗನ ಹೆಂಡತಿಯ ಫೋಟೋ ಅನ್ನೋದು ಈಗ ಹೇಳಲಾಗ್ತಾ ಇದೆ. ಮೇಡಮ್, ನೀವು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಮೇಡಮ್? ಅವರ ಮಗನ ಹೆಂಡತಿಯ ಫೋಟೋ ನನಗೆ ಗೊತ್ತಿಲ್ಲ ಸರ್. ನನ್ನ ಹತ್ರ ನಾನು ಕಾಲೇಜಿಗೆ ಏನ್ ಕೊಡ್ಬೇಕಾಗಿರೋ ಫೋಟೋ ನಾನು ಅವಳದು ಅದು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ. ಆಕ್ಚುಲಿ ನಾನು ಆ ಫೋಟೋವನ್ನ ನಾನು ಇದು ಮಾಡಿದೀನಿ. ಒಂದೇ ತರ 6-7 ಜನ ಇರ್ತಾರೆ. ಒಂದೇ ತರ 6-7 ಜನ ಇರ್ತಾರೆ. ನನ್ನ ಮಗಳು ಸತ್ಯ, ನನ್ನ ಮಗಳು ನನ್ನ ಮಗಳೇ, ಬೇರೆಯವರ ಮಕ್ಕಳು ಆಗಕ್ಕಾಗಲ್ಲ. ಅಲ್ಲ, ಈಗ ಪ್ರಶ್ನೆ ಇರುವಂತದ್ದು ಏನಂತಂದ್ರೆ, ಈಗ ಇಷ್ಟು ದಿನ ಫೋಟೋ ಇರ್ಲಿಲ್ಲ ಸುಜಾತಾ ಭಟ್ ಅವ್ರ ಹತ್ರ, ಏಕಾಏಕಿ ಬಂತು ಆ ಫೋಟೋ ಕೂಡ ವಸಂತ ಅವ್ರದ್ದು ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ನಾನು ಹುಡುಕಿಕೊಂಡು ಬಂದು ನನ್ನ ಮಗಳ ಫೋಟೋ ಇರ್ಲಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ನನ್ನ ಮಗಳ ಫೋಟೋವನ್ನ ನಾನು ಇಟ್ಕೊಂಡು ನಾನೆಲ್ಲೂ ನಾನು ಇದು ಮಾಡ್ಲಿಲ್ಲ. ಯಾಕೆಂದ್ರೆ ಅದನ್ನ ನೋಡಿದ್ರೆ ನನ್ನ ಕಣ್ಣ ಮುಂದೆ ನನ್ನ ಮಗಳ ಒಂದು ಇದು ಬರ್ತದೆ, ನನಗೆ ಮನ್ಸಿಗೆ ನೋವಾಗ್ತದೆ. ಆಯ್ತಾ, ಅದಕ್ಕೋಸ್ಕರ ನಾನು ಇದು ಮಾಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಪರ್ಸಲ್ಲಿ ಮೂಲೆಯಲ್ಲಿ ಮೊನ್ನೆ ಇದು ಮಾಡ್ಬೇಕಾಗಿದ್ರೆ ನಾನು ಒಂದು ಪರ್ಸ್ ಮೂಲೆಯಲ್ಲಿ ಒಂದು ಇತ್ತು ನನ್ನ ಮಗಳ ಫೋಟೋ. ಅದನ್ನು ನಾನು ಇವರದು ಇದು ತಡ್ಕೊಳಕ್ಕಾಗದೆ ನಾನು ಅದನ್ನ ಡಿಕ್ಲೇರ್ ಮಾಡಿದ್ದೀನಿ. ತಾವು ಹೇಳ್ತಿರುವಂತದ್ದು ಈ ನೀವೇನ್ ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನೋಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ, ಯಾರ ಜೊತೆ? ರಂಗಪ್ರಸಾದ್ ಅನ್ನೋರ ಜೊತೆಗೆ. ಓಕೆ. 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ, ಈಗ ಈ ನಮ್ಮ ವಸಂತ ಅವರು ಮತ್ತೆ ನೀವೆಲ್ಲ ಒಂದೇ ಮನೆಯಲ್ಲಿ ಇದ್ರಾ? ಇಲ್ಲ ಸರ್. ನೀವು ಯಾವಾಗ ಬಂದಿದ್ದು? ರಂಗಪ್ರಸಾದ್ ಮನೆಗೆ ಬಂದಿದ್ದೆ ಯಾವಾಗ ನೀವು? ನಾನು 2005 ಅಲ್ಲಿ. ಓಕೆ. ಆ ಟೈಮಲ್ಲಿ ಶ್ರೀವತ್ಸ ಮತ್ತೆ ಈ ವಸಂತ ಅವರು ಇರ್ಲಿಲ್ವಾ? ಇಲ್ಲ ಸರ್. ಓಕೆ. ಓಕೆ. ಆ ಟೈಮಲ್ಲಿ ಶ್ರೀವತ್ಸನೂ ಇರ್ಲಿಲ್ಲ, ವಸಂತನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ನಾನು ಬೇರೆ ಕಡೆ ಒಂದು ಕಡೆ ನಾನು ಕಂಬಿಪುರ ಅನ್ನುವಂತ ಒಂದು ಜಾಗದಲ್ಲಿದ್ದೆ. ಅವರ ರಂಗಪ್ರಸಾದ್ ಅನ್ನೋರದು ಒಂದು ಮಗನ ಕೇಸ್ ಆಯ್ತು. ಆವಾಗ ರಾತ್ರಿನೇ ಪೊಲೀಸ್ನವ್ರು ಹುಡ್ಕಕ್ಕೆ ಸ್ಟಾರ್ಟ್ ಆದ್ರು. ಆವಾಗ
ಆವಾಗ ನನ್ನ ಮನೆಗೆ ರಾತ್ರಿ ಬಂದಿದ್ರು. ಏನ್ ಕೇಸ್ ಆಗಿತ್ತು ಇದು? ಅದು ಅವ್ರ ಮಗಂದು ಒಂದು ಏನೋ ಒಂದು ಕೇಸ್ ಆಗಿತ್ತು. ಓಕೆ ಓಕೆ ಓಕೆ. ಈಗ ಈ ಪ್ರಶ್ನೆ ಇರುವಂತದ್ದು ಮೇಡಮ್, ಈಗ ಇದು ನಿಮ್ಮ ಮಗಳೇ ಅನ್ನೋದಕ್ಕೆ ನಿಮ್ಮ ಹತ್ರ ಬೇರೆ ಸಾಕ್ಷಿಗಳಿದಾವ? ಅಂದ್ರೆ ದಾಖಲಾತಿಗಳು ಇರ್ತಾವಲ್ಲ, ಈಗ ನಿಮ್ಮ ಮಗಳು ಅನ್ನೋದಕ್ಕೆ ತಾಯಿ ಹೆಸರು, ಜನನ ಪ್ರಮಾಣ ಪತ್ರನೋ ಅಥವಾ ಎಜುಕೇಶನ್ ಸಂಬಂಧಪಟ್ಟಂತಹ ದಾಖಲಾತಿಗಳು? ನಾನು ಹೇಳ್ತೀನಿ ಕೇಳಿ. ಅರವಿಂದ್ ವಿಮಲಾ ಅನ್ನುವರು ನನ್ನ ಮಗುವನ್ನ ಕರ್ಕೊಂಡು ಹೋಗಿ ಸಾಕಿದ್ದಾರೆ. ಅವರಿಗೆ ಮಕ್ಕಳಿಲ್ಲದೆ ಇರುವ ಕಾರಣ. ಎಲ್ಲಿ ಅವರು ಇವರು ಅರವಿಂದ್ ಮತ್ತು ವಿಮಲಾ ಅನ್ನುವರು ಮಂಗಳೂರಿನವರು. ಓಕೆ. ಅವರು ಒಂದು ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇದ್ರು. ಆ ಹಳ್ಳಿಯಲ್ಲಿ ಆ ಕೆರೆಯಲ್ಲಿ ಹಾಕಿದ್ರು ನನ್ನ ಮಗುವನ್ನ. ಆ ಮಗುವನ್ನ ಜೀವಂತ ಇರೋದನ್ನ ನೋಡಿ ಕರ್ಕೊಂಡು ಹೋಗಿ ಸಾಕಿದ್ರು. ಯಾರ ಕೆರೆಯಲ್ಲಿ ಹಾಕಿದ್ದು? ನನ್ನ ಫ್ಯಾಮಿಲಿಯವರು. ಯಾಕೆ? ಅದೇ ಯಾವನಿಗೆ ಹುಟ್ಟಿದ್ದು ಅಂತ. ಅಲ್ಲ, ಇದು ಯಾರಿಗೆ? ನಾನು ಹಂಗೆ ಕೇಳ್ತೀನಿ. ಇದು ನಿಮ್ಮ ಮಗುಗೆ ಅಲ್ಲ ಮೇಡಮ್? ಇದು ನನ್ನ ಮಗುವೇ. ನನ್ನ ಮಗು ಹೇಳ್ತೀನಲ್ವಾ, ಅನಿಲ್ ಭಟ್ ಅನ್ನುವವರ ಜೊತೆಗೆ ನಾನು ವಿವಾಹವಾಗಿದ್ದೆ 83 ಅಲ್ಲಿ. ಓಕೆ. SSLC ಮುಗಿಸಿದ ತಕ್ಷಣ. ಅದು ಫ್ಯಾಮಿಲಿಯವರಿಗೆ ಗೊತ್ತಿಲ್ಲ. ಅದು ಗೊತ್ತಾಗಿ ನನ್ನ ಫ್ಯಾಮಿಲಿಯವರು ಅದನ್ನ ಗೊತ್ತಾಗಿ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಆವಾಗ ಒಂದು ಕಡೆ ಡೆಲಿವರಿ ಆದವಾಗ ಅಲ್ಲಿಂದ ತಗೊಂಡು ಹೋಗಿ ಕೆರೆಯಲ್ಲಿ ಹಾಕಿದ್ರು. ಹೊಳೆ ನದಿ ಹರಿಯುವ ನದಿ ಹತ್ರ ಅದು ನೀರು ನಿಂತ್ಕೊಳ್ಳುತ್ತೆ. ಆ ನದಿಯಲ್ಲಿ ಆ ಕೆರೆಯಲ್ಲಿ ಹಾಕಿದ್ರು. 8 ತಿಂಗಳ ಮಗುವನ್ನ ಕೆರೆಯಲ್ಲಿ ತಗೊಂಡು ಹೋಗಿ ನನ್ನ ಫ್ಯಾಮಿಲಿಯವರು ಹಾಕಿದ್ರು. ಆ ಮಗುವನ್ನ ಅರವಿಂದ್ ಮತ್ತು ವಿಮಲಾ ಅನ್ನುವರು ನೋಡಿಬಿಟ್ಟು ಅವರು ತಗೊಂಡು ಹೋಗಿ ನನ್ನನ್ನು ನೋಡಿದ್ದಾರೆ. ಅವರು ಎಲ್ಲಿ ಇದ್ರು ಅಂತ, ನಾನು ಎಲ್ಲಿ ಇದ್ದೆ ಅಂತ. ಅದನ್ನೇ ಪತ್ತೆ ಮಾಡ್ಕೊಂಡು ಅವರು ನನ್ನನ್ನ ಕರ್ಕೊಂಡು ಹೋಗಿ ಆಮೇಲೆ ನಾನು ಮನೆಯಿಂದ ಹೊರಗಡೆ ಬಂದೆ. ನಾನು ಈ 3ನೇ ಈಗ ಮಹಾಬಲ ಮಧ್ಯಸ್ಥ ಅಂತ ಬಂದಿದ್ದಾನಲ್ವಾ, ಅವನ ಹೆಂಡತಿದು ಮದುವೆ ಆಗುವಾಗ ನಾನು ಅಲ್ಲಿ ಇದ್ದೆ. ಅವಳು ನನ್ನ ಅಕ್ಕ. ನಾನು ಸತ್ತು ಹೋಗಿದ್ದೀನಿ ಅಂತ ಹೇಳಿದ್ರಲ್ವಾ, ಅವರು ನನ್ನ ಅಕ್ಕನ ಗಂಡ. ಇವಾಗ ಅವರು ಯಾವುದೇ ನಾನು ಯಾರ ಮನೆ ಬಾಗ್ಲಿಗೂ ಹೋಗ್ಲಿಲ್ಲ. ನಾನು ಮನೆಯಿಂದ ಹೊರಗಡೆ ಬಂದೆ ಇವರದೆಲ್ಲ ಮದುವೆ ಆದ ಮೇಲೆ. ಯಾಕೆಂದ್ರೆ ನನ್ನಿಂದ ಒಬ್ರಿಗೆ ತೊಂದರೆ ಆಗ್ಬಾರ್ದಲ್ವಾ. ಇದನ್ನ ನಾನು ಹೇಳ್ಬೋದು. ಆಯ್ತಾ? ಇದು ಆ ಮಗುವನ್ನ ಅರವಿಂದ್ ವಿಮಲಾ ಅನ್ನುವರು ಕರ್ಕೊಂಡು ಹೋಗಿ ಅಲ್ಲಿಂದ ಹೋಗಿ ಮಂಗಳೂರಿಗೆ ಬಂದು ನನ್ಗೆ ಒಂದು ಅಡ್ರೆಸ್ ಕೊಟ್ರು. ಆ ಅಡ್ರೆಸ್ ಅಲ್ಲಿ ನಾವಿರ್ತೀವಿ ಬನ್ನಿ ಅಂತ ಹೇಳಿದ್ರು. ನಾನು ಆವಾಗ SSLC ಮುಗಿಸಿ ನಾನು ಮನೆಯಿಂದ ಹೊರಗಡೆ ಬಂದು 4 ಮನೆ ಕೆಲಸ ಮಾಡಿ ಆಮೇಲೆ ನಾನು ಅವರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಯಾವಾಗ ಮಾಡಿದ್ವಿ? ಯಾವ ಇಸ್ವಿಯಲ್ಲಿ? ಅವರನ್ನ ಹೇಳ್ತೀನಿ. 84, 85, 86, 87 ಅಲ್ಲಿ ನಾನು ಅವರನ್ನ ಅಪ್ರೋಚ್ ಮಾಡಿದೆ. ನಿಮ್ಮ ಮಗುಗೆ ಒಂದು ಅಂದಾಜು 5 ವರ್ಷನಾ? 5 ವರ್ಷ. ಓಕೆ. 87 ಅಲ್ಲಿ ನಾನು ಅಪ್ರೋಚ್ ಮಾಡಿದೆ ಅವರನ್ನ. ಅವರೊಂದು ಅಡ್ರೆಸ್ ಕೊಟ್ರು. ಆ ಅಡ್ರೆಸ್ಗೆ ಹೋಗಿ ನಾವು ಇಲ್ಲಿ ಇರ್ತೀವಿ, ಯಾವುದೇ ಕಾರಣಕ್ಕೂ ಇವರು ಈ ಮಗುವನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ದಾರೆ ನನ್ನ ಫ್ಯಾಮಿಲಿಯವರು. ಈಗ ನೀವು ಮತ್ತೆ ಅನನ್ಯ ಇಬ್ರು ಎಷ್ಟು ವರ್ಷ ಇದ್ರಿ ಒಟ್ಟಿಗೆ? ನಾನು ಅನನ್ಯ ಇದ್ದಿದ್ದು ಅಂತ ಹೇಳಿದ್ರೆ ನಾನು ಕೋಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಹೋಗಿದ್ದೆ. ಆ ಶೇಟು ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಈ ಕಾಂಟ್ರಾಕ್ಟ್ ಬೇಸಿಕ್ ಗೊತ್ತಲ್ವಾ, ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಸ್ಟೆನೋಗ್ರಾಫರೇ ನಾನು. ಎಲ್ಲೆಲ್ಲಿ ಈಗ ಯಾರು ಇದು ಬೇಕು ಅರ್ಜೆಂಟ್ಗೆ ಬೇಕು ಅಂದ್ರೆ ಅಲ್ಲಿಗೆ ಹೋಗ್ತಿದ್ದೆ. ಒಂದಿಷ್ಟು ಸಂಬಳಗಳನ್ನ ಒಂದಿಷ್ಟು ಇದರಲ್ಲಿ ಕೊಡ್ತಾ ಇದ್ರು. ಈಗ ಮತ್ತೆ ಮಣಿಪಾಲಿಗೆ ಅಡ್ಮಿಷನ್ ಆಗಿದ್ದಾವ ನಿಮ್ಮ ಮಗಳು? ನನ್ನ ಮಗಳು ಮಣಿಪಾಲಕ್ಕೆ ಹೇಳ್ತೀನಿ 2003 ಆಗಸ್ಟ್ ಅಲ್ಲಿ. ನಾನು ರಿಪ್ಪನ್ಪೇಟೆಗೆ ಆಮೇಲೆ ಈ ರಿಪ್ಪನ್ಪೇಟೆ ಪ್ರಭಾಕರ್ ಅನ್ನುವರು ಅವರ ತಾಯಿಗೆ ಕ್ಯಾನ್ಸರ್ ಆಗಿತ್ತು. ಅವರ ತಾಯಿಯನ್ನ ಯಾರು ನೋಡ್ಕೊಳ್ಳೋರು ಇರ್ಲಿಲ್ಲ. ಆವಾಗ ನಾನು ಹೋಗಿ ಬಂದು ಮಾಡಿ ಅವರನ್ನ ಒಂದು 2 ತಿಂಗಳು ನಾನು ಅಲ್ಲಿ ರಿಪ್ಪನ್ಪೇಟೆಯಲ್ಲೇ ನೋಡ್ಕೊಂಡಿದ್ದೆ. ಅವರು ಕಿದುವಾಯಿಗೆ ಹೋಗಿ ಬಂದು ಮಾಡ್ತಾ ಇದ್ರು. ಆಯ್ತಾ? ಆವಾಗ ಅವ್ರ ಮನೆಯಲ್ಲಿ ನಾಯಿಗಳಿದ್ವು. ಆ ನಾಯಿಯನ್ನ ಈಗ ಮಗಳು ಇದ್ದಾಳೆ ಅಂದ್ರೆ ಇವರು ನನ್ನನ್ನ ಇನ್ನೂ ಬಿಡಲ್ಲ. ಯಾರು ನನ್ನ ಫ್ಯಾಮಿಲಿಯವರು ಯಾವ್ದಕ್ಕೂ ಹೇಸುವವರಲ್ಲ. ಇದನ್ನ ನೀವು ಕ್ಲಿಯರ್ ಆಗಿ ಹೇಳಿ, ಯಾವ್ದಕ್ಕೂ ಹೇಸುವವರಲ್ಲ. ಆಯ್ತಾ? ಅದಕ್ಕಾಗಿ ನಾನು ಗುಪ್ತವಾಗಿ ನನ್ನ ಮಗಳನ್ನ ಸಾಕಿದ್ದೀನಿ. ಆಗ ನೀವು ನಮ್ಮ ಮಕ್ಕಳಿಲ್ಲ, ಶ್ವಾನಗಳೇ ನಮ್ಮ ಮಕ್ಕಳು ಅಂತ ನೀವು ಇಂಟರ್ವ್ಯೂ ಕೊಟ್ಟಿದ್ದ? ಹೌದು ಸರ್. ಆಗ ನಿಮ್ಮ ಮಗಳು ಎಲ್ಲಿದ್ರು ಆ ಟೈಮಲ್ಲಿ? ಅರವಿಂದ್ ವಿಮಲಾ ಮನೆಯಲ್ಲಿದ್ರು ಆಗ. ಹೌದು. ಮತ್ತೆ ನಿಮ್ ಜೊತೆ ಕೋಲ್ಕತ್ತಾಕ್ ಮಗು ಬಂದಿತ್ತಲ್ಲ? ಆಮೇಲೆ ನಾನು ಹೋಗಿ ಬಂದು ಮಾಡ್ತಾ ಇದ್ದೆ. ಈಗ ಮತ್ತೊಂದು ವಿಚಾರ, ಈಗ ನೀವು ನಿಮ್ಮ ಮಗಳು ಅನನ್ಯ ಭಟ್ ಅನ್ನೋ ಒಂದು ಹೆಸರಿನ ವಿದ್ಯಾರ್ಥಿನಿ ಆ ಮಣಿಪಾಲ್ ಕಾಲೇಜ್ನಲ್ಲೇ ಇಲ್ಲ ಅನ್ನೋದು ಅದನ್ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಒಂದೇ ವಾರ ಇನ್ನು ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ ಅಷ್ಟೇ ಸರ್.
ಸೊ ಈಗ ನಿಮ್ಮ ಆರೋಪ ಏನೊಂದು ಅಲ್ಲಿ ಇದ್ದಿದ್ದಂತ ದಾಖಲಾತಿಗಳನ್ನ ಡಿಲೀಟ್ ಮಾಡಿದ್ದಾರೆ. ಹೌದು. ಓಕೆ, ಈಗ ಕೊನೆಯ ಪ್ರಶ್ನೆ ಇರುವಂತ ಏನಂದ್ರೆ, ವಸಂತ ಅವರ ಫೋಟೋಗೂ ಮತ್ತೆ ನೀವು ತೋರಿಸಿರುವಂತಹ ಅನನ್ಯ ಫೋಟೋಗೂ ತುಂಬಾ ಸಿಮಿಲರ್, ತುಂಬಾ ಹೊಂದಾಣಿಕೆಗಳಿದಾವೆ. ಹಿಂಗಾಗಿ ಅನುಮಾನ ಸೃಷ್ಟಿ ಆಗ್ತಿರೋದು ಈಗ. ನನ್ನ ಮಗಳು ಫೋಟೋನೇ ಅದು. ಹೇಳ್ತೀನಲ್ಲ, ನಮ್ಮ ಯಜಮಾನ್ರು ಅನಿಲ್ ಭಟ್ ಇದಾರಲ್ಲ, ಅವ್ರ ತರ ಅವಳು. ಓಕೆ, ಹಾಗಿದ್ರೆ ವಸಂತ ನೀವು ನೋಡಿದ್ರಲ್ವಾ? ವಸಂತ ಅವ್ರನ್ನು ನೋಡಿದ್ರ? ಮೇ ಬಿ ನೀವು ವಸಂತ ಅವರನ್ನ ನಾನು ನೋಡಿಲ್ಲ ಸರ್. ಸುಳ್ಳು ಯಾಕೆ ಹೇಳ್ಬೇಕು? ಕರೆಕ್ಟ್. ಸುಳ್ಳು ಯಾಕೆ ಹೇಳ್ಬೇಕು ಸರ್? ಕರೆಕ್ಟ್. ಅವಳನ್ನ ನಾನು ನೋಡಿಯೇ ಇಲ್ಲ. ನನಗೂ ಅವರಿಗೂ, ನನ್ಗೆ ರಂಗಪ್ರಸಾದಿಗೂ ಮೀಟ್ ಆಗಿರೋದು ಅವರ ಮಗನ ಕೇಸಲ್ಲಿ. ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದ್ರು ಬಿಟ್ಟು ನಾನು ಅವರ ಮನೆ ಬಾಗಿಲಿಗೆ ಹೋಗ್ಲಿಲ್ಲ. ಅವರನ್ನ ನಾನು 10 ವರ್ಷ ನಾನು ದುಡ್ದು ಸಾಕಿದ್ದೀನಿ. ಅವರ ಮಕ್ಕಳು ಯಾರು ಸಾಕ್ಲಿಲ್ಲ ಸರ್. ಈಗ ರೀಸೆಂಟ್ ಆಗಿ ಜನವರಿ 5ರಲ್ಲಿ ತೀರಿ ಹೋದ್ರು, ಹಾರ್ಟ್ ಅಟ್ಯಾಕ್ ಆಗಿ. ವಸಂತ ಅವರು ಕೂಡ ತೀರೋಗಿದ್ರು ಅನ್ಸುತ್ತೆ. ಹೌದು. ಯಾವಾಗ? 2007ರಲ್ಲಿ. ಓಕೆ. ನಿಮಗೂ ಕೂಡ ಅವ್ರಿಗೂ ಆಗ್ತಿರ್ಲಿಲ್ಲ, ಗಲಾಟೆ ಆಗ್ತಿತ್ತು ಒಂದೇ ಮನೇಲಿ ಇದ್ದಾಗ ಅಂತ ಹೇಳಾಗ್ತದೆ ಒಂದ್ ಸ್ವಲ್ಪ. ಇಲ್ಲ ಸರ್, ಅದೇ ಹೇಳಿದ್ನಲ್ಲ, ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾಗ ಅವ್ರ ತಂದೆಗೆ ಯಾರು ನೋಡ್ಕೊಂತಾ ಇರ್ಲಿಲ್ಲ. ಅವ್ರಿಗೆ ಯಾರು ಅಡಿಗೆ ಮಾಡುವವರು ಇರ್ಲಿಲ್ಲ. ಇವಾಗ ಮಗಳು ಏನ್ ಹೇಳ್ತಾ ಇದ್ದಾರೆ, SIT ಅಧಿಕಾರಿಗಳು ಕೂಡ ಈ ಪ್ರಶ್ನೆ ಕೇಳಿದಾಗ ಇದನ್ನ ನೀವು ವಾದ ಮಾಡಕ್ ರೆಡಿ ಇದ್ರಿ ನಿಮ್ ಮಗಳೇ ಅನ್ನೋದಕ್ಕೆ? ಹೌದು. ಬೇರೆ ದಾಖಲಾತಿಗಳು ಇದಾವಲ್ವಾ? ಅಡ್ಮಿಷನ್ ಆಗಿರೋ ಫೋಟೋಸ್, ವಿಡಿಯೋಸ್ ಎಲ್ಲ, ಸಾರಿ, ದಾಖಲಾತಿಗಳೆಲ್ಲ ಇದಾವೆ ಬೇರೆ ಲಿಖಿತ? ನಾನು ಎಲ್ಲಿ ಕೊಡ್ಬೇಕು ನಾನು ಅಲ್ಲಿ ಕೊಡ್ತೀನಿ ಸರ್. ಕರೆಕ್ಟ್. ಓಕೆ. ನಾನು ಎಲ್ಲರಿಗೂ ನಾನು ಕೊಡ್ಬೇಕಾಗಿಲ್ಲ ಅಲ್ವಾ ಸರ್? ಸರಿ. ರಿಪಬ್ಲಿಕ್ ಕನ್ನಡ ಕೂಡ ನಿಮ್ ಜೊತೆಗೆ ಇರುತ್ತೆ ಮೇಡಮ್. ಅಂದ್ರೆ ಈ ನಿಮ್ಮ ಇಂಟರ್ವ್ಯೂ ತಗೊಳೋದಕ್ಕೆ ನಾವು ವೇಟ್ ಮಾಡ್ತಾ ಇರ್ತೀವಿ. ನೀವು ಯಾವಾಗಾದ್ರೂ ನಮಗೆ ಇಂಟರ್ವ್ಯೂ ಕೊಟ್ಟು ನಾವು ಬಂದು ತಗೊಂತೀವಿ ಮೇಡಮ್. ಸದ್ಯಕ್ಕೆ ನಾನು ಇಷ್ಟಕ್ಕೆ, ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ನಾನು ಬಾಯಿ ಮುಚ್ಚಿಸಕ್ ಆಗೋದಿಲ್ಲ. ಕರೆಕ್ಟ್. ಕಾಲ್ಪನಿಕ ಅಂತೂ ಅಲ್ಲ ಮುತ್ತು ಅವರೇ, ಇದು ನಿಜಾಂಶ. ನನ್ನ ಮಗಳೇ ಅಂತದ್ದು ಫೋಟೋ 1000 ಇರಬಹುದು, 1000 ಇದು ಮಾಡಿದ್ರು ನನ್ನ ಮಗಳೇ. ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ರಿಯಾಕ್ಷನ್ಗೆ. ಒಂದು ನಿಮಿಷ ನಾನು ಹೇಳೋದು ಕೇಳಿ. ಇನ್ನೂ ಒಂದು ಹೇಳ್ತೀನಿ, ನೀವು ಏನಾದ್ರೂ ಬೇಜಾರು ಮಾಡ್ಕೊಳ್ಬೇಡಿ. ಯಾರು ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಡಿ. ಯಾರು ನನ್ನ ಬಗ್ಗೆ ಇದನ್ನ ಇಲ್ಲಿಗೆ ಇವತ್ತು ಸ್ಟಾಪ್ ಮಾಡಿ. ನನ್ನ ಬಗ್ಗೆ ಅಪಪ್ರಚಾರ ಮಾಡುವಂತದನ್ನ. ಯಾಕೆ ಅಂದ್ರೆ ನಾನು ಬಂದಿರೋದು ನನ್ನ ಮಗಳ ಸ್ಕೆಲಿಟಲ್ ಸಿಕ್ಕಿದ್ರೆ ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ಅದಷ್ಟು ಬಿಟ್ಟು ನಾನು ಬೇರೆ ಏನು, ನಾನು ಯಾರನ್ನು ನಾನು ನನ್ನ ಹೇಳಿಕೆಯಲ್ಲಿ ನಾನು ಯಾರನ್ನು ಬ್ಲೇಮ್ ಮಾಡಿಲ್ಲ. ಅದು ಹೆಂಗ್ ಡಿಕ್ಲೇರ್ ಮಾಡ್ತೀರಾ ನಿಮ್ಮ ಮಗಳು ಸತ್ತೋಗಿದಾರ ಅಂತ ಹೇಳ್ಬಿಟ್ಟು? ನಿಮ್ ಮಗಳು ಸತ್ತೋಗಿದಾರ ಅಂತ ನೀವ್ ಹೆಂಗ್ ಇದನ್ ಮಾಡ್ತೀರಾ ಅದನ್ನ? ನಾನು ಡಿಕ್ಲೇರ್ ಮಾಡಕ್ಕೆ ನನ್ಗಾಗಿರುವ ನೋವು ನನಗೆ ಗೊತ್ತಿದೆ ಸರ್. ಓಕೆ ಮೇಡಮ್. ಓಕೆ. ನನ್ನ ಕೈ ಕಾಲು ಕಟ್ಟಿ ಹಾಕಿ ವಿವಸ್ತ್ರ ಮಾಡಿದ್ದಾರೆ. ಅದನ್ನು ಯಾರಿಗೂ ಹೇಳಕ್ ಹೋಗ್ಬೇಡಿ. ಸರಿ. ಇದಕ್ಕಿಂತ ಬೇರೆ ಏನು ಹಾಕಬೇಡಿ ಸರ್. ಹಾಕಬೇಡಿ. ಅವನ ಕೀರ್ತಿಗೆ ಅವನಿಗೆ ಹೇಳ್ತೀನಲ್ಲ, ಅವರಿಗೆಲ್ಲ ಮೂಕ ಪ್ರಾಣಿಗಳನ್ನು ಸಾಕಬಾರ್ದು, ಎಲ್ಲಿಯಾದ್ರೂ ಕಾನೂನು ಇದೆಯಾ? ಎಲ್ಲೂ ಓಡಾಡಬಾರ್ದು, ಎಲ್ಲೂ ಇರಬಾರ್ದು ಅಂತ ಕಾನೂನು ಇದೆಯಾ? ಇಲ್ಲ ಹಾಗೇನಿಲ್ಲ. ಇಲ್ಲ. ನನಗೆ ಯಾರು ಅನ್ನ ಕೊಡ್ತಾರೆ ಅಲ್ಲಿಗೆ ಹೋಗ್ಬೋದಲ್ವಾ? ನಿಜ. ಆಯ್ತು ಸರ್, ಥ್ಯಾಂಕ್ ಯು. ಸುಜಾತಾ ಭಟ್ ತನ್ನ ಮಗಳು ಧರ್ಮಸ್ಥಳದಲ್ಲಿ ಮಿಸ್ ಆಗಿದ್ದಾಳೆ, ಆಕೆ ಕೊಲೆಯಾಗಿರಬಹುದು ಅಂತೇಳಿ ಅನುಮಾನವನ್ನ ವ್ಯಕ್ತಪಡಿಸಿದಾಗ ಅನನ್ಯ ಭಟ್ ಅವರ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಅಕ್ಷರಶಃ ಈಕೆ ನ್ಯಾಯ ಸಿಗಬೇಕು ಅಂತೇಳಿ ಹೇಳಿತ್ತು. ಆದ್ರೆ ಈಗ ಅನನ್ಯ ಭಟ್ ಮಗಳೇ ಅನನ್ಯ ಭಟ್ ಅನ್ನುವ ಯುವತಿ ಇದು ಕಾಲ್ಪನಿಕ ಅನ್ನೋದು ಈಗ ಸಂಶಯ ಇನ್ನಷ್ಟು ಹೆಚ್ಚಾಗಿದೆ. ಸುಜಾತಾ ಭಟ್ ಯಾವಾಗ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿದ್ರು, ಈ ಅನನ್ಯ ಭಟ್ ಮಣಿಪಾಲದ KMC ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ಲು ಅಂತ ಹೇಳಿದ್ಲು. ಆದ್ರೆ ಇದರ ಪೂರ್ವಪರವನ್ನ ನಾವು ಅವಲೋಕನ ಮಾಡಿದಾಗ ಯಾವುದೇ ದಾಖಲಾತಿಗಳಲ್ಲಿ ಅನನ್ಯ ಭಟ್ ಅವರ ಹೆಸರು ಉಲ್ಲೇಖವೇ ಆಗಿರಲಿಲ್ಲ. ಅದಾದ ನಂತರ ಈಗ ಗೊತ್ತಾಗಿರೋದು ಈ ಅನನ್ಯ ಭಟ್ ಅನ್ನುವ ಕ್ಯಾರೆಕ್ಟರ್ ಇದು ಫೇಕ್ ಅನ್ನೋದು ಅನುಮಾನ ಇದೆ. ಈ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿದೆ. ಇದೆಲ್ಲವೂ ಕೂಡ ರಹಸ್ಯ ಬಯಲಾಗ್ತಾ ಇದ್ದಂತೆ ಸುಜಾತಾ ಭಟ್ ಅನನ್ಯ ಭಟ್ ಅವರ ಫೋಟೋವನ್ನ ತೋರಿಸಿದ್ರು. ಫೋಟೋ ತೋರಿಸಿ ಆ ಫೋಟೋದ ಹಿನ್ನೆಲೆಯನ್ನು ನೋಡಿದಾಗ ಅದರಲ್ಲೂ ಕೂಡ ಸಂಶಯ ಬಂದು ನೋಡಿದಾಗ ಇದು ಫೋಟೋ ವಸಂತಿ ಅನ್ನೋರ ಎಡಿಟ್ ಫೋಟೋ ಅನ್ನೋದ್ರ ಬಗ್ಗೆ ಈಗ ಅನುಮಾನ ಇದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಇದರ ಹಿಂದೆ ಬಿದ್ದು ಈಗ ಇದನ್ನ ಬಯಲು ಮಾಡಿದೆ. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಇದರ ನಡುವೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡಿದ್ದಾರೆ ಸುಜಾತಾ ಭಟ್.
ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸುಜಾತ ಭಟ್. ರಿಪಬ್ಲಿಕ್ ಕನ್ನಡ ವರದಿಗಾರನಿಗೆ ಕರೆ ಮಾಡಿದ್ದಾರೆ ಸುಜಾತ ಭಟ್. ರಿಪಬ್ಲಿಕ್ ಕನ್ನಡದ ವರದಿಗಾರ ಮುತ್ತಪ್ಪ ಜೊತೆಯಲ್ಲಿ ಮಾತನಾಡಿದ್ದಾರೆ ಸುಜಾತ. ವರದಿಗಾರನ ಜೊತೆ 11 ನಿಮಿಷ ಮಾತನಾಡಿದ್ದಾರೆ ಸುಜಾತ ಭಟ್. ನಾನು ಕಾಲೇಜಿಗೆ ಕೊಟ್ಟಿದ್ದ ಸಣ್ಣ ಫೋಟೋ ನನ್ನ ಬಳಿ ಇತ್ತು. ಒಬ್ಬರಂತೆ 6 ರಿಂದ 7 ಜನ ಇರ್ತಾರೆ. ನನ್ನ ಮಗಳು ಇರೋದು ಸತ್ಯ. ನನ್ನ ಮಗಳೇ, ಬೇರೆಯವರ ಮಕ್ಕಳಾಗಲು ಸಾಧ್ಯ ಇಲ್ಲ. ನನ್ನ ಬಳಿ ಮಗಳ ಫೋಟೋ ಇರಲಿಲ್ಲ. ಹುಡುಕಿದೆ, ಫೋಟೋ ನೋಡಿದ್ರೆ ನೋವಾಗುತ್ತೆ ಅಂತ ಇಟ್ಕೊಂಡಿರಲಿಲ್ಲ. ಜನರ ಒತ್ತಡ ತಾಳಲಾರದೆ ಮಗಳ ಫೋಟೋವನ್ನ ತೋರಿಸಿದೆ. ನಾನು ತೋರಿಸಿದ್ದು ನನ್ನ ಮಗಳು ಅನನ್ಯ, ಅವಳದ್ದೇ. ರಿಪಬ್ಲಿಕ್ ಕನ್ನಡಕ್ಕೆ ಕರೆ ಮಾಡಿ ಸುಜಾತ ಭಟ್ ಅವರ ಮೇಲೆ ಬಂದಿರುವಂತ ಈ ಆರೋಪದ ಕುರಿತಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಸುಜಾತ ಭಟ್ ನಮ್ಮ ಪ್ರತಿನಿಧಿ ಮುತ್ತಪ್ಪಗೆ ಕಾಲ್ ಮಾಡಿದಾಗ ಏನೇನ್ ಮಾತಾಡಿದ್ರು ಅನ್ನೋದನ್ನ ಕೇಳೋಣ. ಈಗ ನಮ್ ಜೊತೆಗೆ ಸುಜಾತ ಭಟ್ ಅವರಿದ್ದಾರೆ. ಸುಜಾತ ಭಟ್ ಅವರು ಕೂಡ ನಿನ್ನೆ ಒಂದು ಫೋಟೋನ ರಿಲೀಸ್ ಮಾಡಿದ್ರು, ನನ್ನ ಮಗಳು ಅನನ್ಯ ಅಂತ ಹೇಳ್ಬಿಟ್ಟು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಈ ಸುಜಾತ ಭಟ್ ಅವರು ನಮ್ ಜೊತೆಗೆ ಫೋನ್ ಕರೆಯಲಿದ್ದಾರೆ. ಸುಜಾತ ಭಟ್ ಅವರೇ, ಈ ನಿನ್ನೆ ನೀವೇನೊಂದು ಫೋಟೋ ರಿಲೀಸ್ ಮಾಡಿದ್ರೆ ಅನನ್ಯ ಭಟ್ ಅಂತ ಹೇಳಿ, ಆ ಫೋಟೋ ವಸಂತ ಅವರದ್ದು, ಅಂದ್ರೆ ಶ್ರೀವತ್ಸ ಅವರ ಹೆಂಡತಿ, ಅಂದ್ರೆ ನೀವು ಯಾರ ಜೊತೆ ಇದ್ರಲ್ಲ ರಂಗಪ್ರಸಾದ್ ಅಂತ ಹೇಳಿ, ಅವರ ಮಗನ ಹೆಂಡತಿಯ ಫೋಟೋ ಅನ್ನೋದು ಈಗ ಹೇಳಲಾಗ್ತಾ ಇದೆ. ಮೇಡಮ್, ನೀವು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತೀರಾ ಮೇಡಮ್? ಅವರ ಮಗನ ಹೆಂಡತಿಯ ಫೋಟೋ ನನಗೆ ಗೊತ್ತಿಲ್ಲ ಸರ್. ನನ್ನ ಹತ್ರ ನಾನು ಕಾಲೇಜಿಗೆ ಏನ್ ಕೊಡ್ಬೇಕಾಗಿರೋ ಫೋಟೋ ನಾನು ಅವಳದು ಅದು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ. ಆಕ್ಚುಲಿ ನಾನು ಆ ಫೋಟೋವನ್ನ ನಾನು ಇದು ಮಾಡಿದೀನಿ. ಒಂದೇ ತರ 6-7 ಜನ ಇರ್ತಾರೆ. ಒಂದೇ ತರ 6-7 ಜನ ಇರ್ತಾರೆ. ನನ್ನ ಮಗಳು ಸತ್ಯ, ನನ್ನ ಮಗಳು ನನ್ನ ಮಗಳೇ, ಬೇರೆಯವರ ಮಕ್ಕಳು ಆಗಕ್ಕಾಗಲ್ಲ. ಅಲ್ಲ, ಈಗ ಪ್ರಶ್ನೆ ಇರುವಂತದ್ದು ಏನಂತಂದ್ರೆ, ಈಗ ಇಷ್ಟು ದಿನ ಫೋಟೋ ಇರ್ಲಿಲ್ಲ ಸುಜಾತ ಭಟ್ ಅವ್ರ ಹತ್ರ, ಏಕಾಏಕಿ ಬಂತು ಆ ಫೋಟೋ ಕೂಡ ವಸಂತ ಅವ್ರದ್ದು ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ನಾನು ಹುಡುಕಿಕೊಂಡು ಬಂದು ನನ್ನ ಮಗಳ ಫೋಟೋ ಇರ್ಲಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ನನ್ನ ಮಗಳ ಫೋಟೋವನ್ನ ನಾನು ಇಟ್ಕೊಂಡು ನಾನೆಲ್ಲೂ ನಾನು ಇದು ಮಾಡ್ಲಿಲ್ಲ. ಯಾಕೆಂದ್ರೆ ಅದನ್ನ ನೋಡಿದ್ರೆ ನನ್ನ ಕಣ್ಣ ಮುಂದೆ ನನ್ನ ಮಗಳ ಒಂದು ಇದು ಬರ್ತದೆ, ನನಗೆ ಮನ್ಸಿಗೆ ನೋವಾಗ್ತದೆ. ಆಯ್ತಾ, ಅದಕ್ಕೋಸ್ಕರ ನಾನು ಇದು ಮಾಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಪರ್ಸಲ್ಲಿ ಮೂಲೆಯಲ್ಲಿ ಮೊನ್ನೆ ಇದು ಮಾಡ್ಬೇಕಾಗಿದ್ರೆ ನಾನು ಒಂದು ಪರ್ಸ್ ಮೂಲೆಯಲ್ಲಿ ಒಂದು ಇತ್ತು ನನ್ನ ಮಗಳ ಫೋಟೋ. ಅದನ್ನು ನಾನು ಇವರದು ಇದು ತಡ್ಕೊಳಕ್ಕಾಗದೆ ನಾನು ಅದನ್ನ ಡಿಕ್ಲೇರ್ ಮಾಡಿದ್ದೀನಿ. ಓಕೆ, ತಾವು ಹೇಳ್ತಿರುವಂತದ್ದು ಈ ನೀವೇನ್ ಫೋಟೋ ತೋರಿಸಿದ್ರಿ ಅದು ಅನನ್ಯ ಭಟ್ ಅವರದೇ ಫೋಟೋ? ಹೌದು ಸರ್, ಬೇರೆ ಯಾರದ್ದು ಅಲ್ಲ. ಅದು ವಸಂತ ಅನ್ನೋಳು, ಅವಳು ಬೇರೆನೆ. ಯಾರು ಅವ್ರು? ಯಾರು ಅವರು? ನಾನು ಹೇಳ್ತೀನಲ್ಲ, ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೆ. ಓಕೆ, ಯಾರ ಜೊತೆ? ರಂಗಪ್ರಸಾದ್ ಅನ್ನೋರ ಜೊತೆಗೆ. ಓಕೆ. 20 ವರ್ಷ ಅವ್ರ ಜೊತೆಗೆ ಇದ್ದೆ. ಓಕೆ. ಅವರನ್ನ ಸಾಕಿದ್ದು ನಾನೇ. ಓಕೆ. ಅವ್ರ ಮಕ್ಕಳು ಯಾರು ಬಂದು ಅವರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಓಕೆ. ಅಲ್ಲ, ಈಗ